ಇನ್ನೊಂದು ದೂರವಾಣಿ ಕರೆ ಇದೆ ನಮ್ಮ ಜೊತೆ. ಆಲ್ರೆಡಿ ಸೀಮಾ ಕೌಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರು ರಿಯಾಕ್ಷನ್ ಪಡೆಯೋಕೆ ಮುಂಚೆ ತೋಟದಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ತೋಟದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಗ್ಯಾರಂಟಿ ಯೋಜನೆ ಜನರನ್ನು ಸೋಮಾರಿ ಮಾಡ್ತಿದ್ಯಾ ಸರ್ ಅಥವಾ ಗ್ಯಾರಂಟಿ ತಲುಪ್ತಿದ್ಯಾ? ಇಲ್ಲ, ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ನಿಮ್ಮ ಆರ್ ಕನ್ನಡ ಅಭಿಮಾನಿ, ಡೈಲಿ ಪ್ರತಿಯೊಂದು ನೋಡ್ತೀನಿ. ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ಆವಾಗಲೇ ಬಂದ್ಬಿಟ್ಟು ಖರ್ಗೆ ಅವ್ರು ಹೇಳ್ತಾ ಇದ್ರು, ಮರಿ ಖರ್ಗೆ, ನಿಮ್ಮಿದ್ರಲ್ಲಿ ನಾವ್ ಅವ್ರನ್ನ ಇದ್ ಮಾಡ್ತಾ ಇದ್ದೀರಿ, ಇದು ಕೆಲಸ ಐತೆ, ಹೆಂಗಸರು ಬಂದ್ಬಿಟ್ಟು ಇದಕ್ಕೂ ಹಂಗಿಲ್ಲ ಹಂಗಿಲ್ಲ ಹಿಂಗಿಲ್ಲ, ಈಗೆಲ್ಲ ಕೆಲ್ಸಗಳಿಗೆ ಹೋಗ್ತಾ ಇದ್ದಾರೆ, ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ, ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕಿಂತ ಮೊದಲು 75 ವರ್ಷ ಕಾಂಗ್ರೆಸ್ ಆಡಳಿತ ಇದ್ದಾಗ ಜನಗಳೇನ್ ಕೆಲಸ ಮಾಡ್ತಾ ಇರ್ಲ್ವಾ, ಕೆಲ್ಸಕ್ಕೆ ಹೋಗ್ತಾ ಇರ್ಲ್ವಾ, ಓದಕ್ ಹೋಗ್ತಾ ಇರ್ಲ್ವಾ, ಸ್ಕೂಲ್ಗಳಿಗೆ ಹೋಗ್ತಾ ಇರ್ಲಿಲ್ವಾ? ಅದಕ್ಕಿಂತ ಮೊದ್ಲು ಯಾರು ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ? ಇದು ಕೆಲವು ಸಾರಿ ಬಂದ್ಬಿಟ್ಟು ಕೆಲವು ರಾಜ್ಯಗಳಲ್ಲಿ ನಾವು ಇಟ್ಟು ಫ್ರೀ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾದ್ಮೇಲೆ ಜನಗಳನ್ನ ಬಂದ್ಬಿಟ್ಟು ಸೋಂಬೇರಿಗಳು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ನಾವು ನನ್ನ ಅಭಿಪ್ರಾಯದಲ್ಲಿ ಯಾವತ್ತೂ ಅಷ್ಟೇ. ಇನ್ನೊಂದು ಅವ್ರು ಒಂದು ಮಾತು ಹೇಳಿದ್ರು ಖರ್ಗೆ ಅವರು, ಸ್ವಾಭಿಮಾನದಿಂದ ಬದುಕಬೇಕು ಅಂತ. ಸ್ವಾಭಿಮಾನ ಅಂದ್ರೆ ಅದಕ್ಕೆ ಅರ್ಥ ಏನಾದ್ರು ಗೊತ್ತಿದ್ಯಾ ಅವ್ರಿಗೆ? ಸ್ವಾಭಿಮಾನ ಅಂದ್ರೆ ನಾನ್ ದುಡ್ದು ನಾನ್ ತಿನ್ಬೇಕು, ಇನ್ನೊಬ್ಬರ ದುಡ್ಡಲ್ಲಿ ಬದುಕೋದಲ್ಲ, ಇನ್ನೊಬ್ಬರ ಇದ್ರಲ್ಲಿ ಬದುಕೋದಲ್ಲ ಅದು. ರೈಟ್ ಸರ್, ಥ್ಯಾಂಕ್ ಯು. ಅದೇ ಪ್ರಶ್ನೆ ನಾನು ಸೀಮಾ ಕೌಸರ್ ಅವ್ರು ಕೇಳ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು ಎನಿವೆ ತೋಟದಪ್ಪ ಅವ್ರಿಗೆ ಕರೆ ಮಾಡಿದ್ದಕ್ಕೆ. ಸ್ವಾಭಿಮಾನಿಗಳನ್ನಾಗಿ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಯಿಂದ, ಸೋಮಾರಿಗಳನ್ನಾಗಲ್ಲ ಅಂತ. ನಮ್ಮ ಜೊತೆಯಲ್ಲಿ ಸಾಮಾನ್ಯ ವೀಕ್ಷಕರು ಕರೆ ಮಾಡಿ ಮಾತನಾಡ್ತಿರುವ ಅವ್ರಿಗೆ ಹೇಳ್ತಾ ಇದ್ರು, ಸ್ವಾಭಿಮಾನ ಅಂದರೆ ನಾವು ದುಡಿಬೇಕು, ತಿನ್ನಬೇಕು, ದುಡಿಯೋ ಶಕ್ತಿನ ಕ್ರಿಯೇಟ್ ಮಾಡೋದು ಯಾರು? ಸರ್ಕಾರ. ಎಂಪ್ಲಾಯ್ಮೆಂಟ್ ಜನರೇಷನ್, ಸ್ಕಿಲ್ ಡೆವಲಪ್ಮೆಂಟ್, ಇದ್ರ ಕಡೆ ಗಮನ ಕೊಡಿ. ಕೈಯಲ್ಲಿ ಉಚಿತವಾಗಿ ಕೊಟ್ಟು ಜನರನ್ನ ಕೆಲಸ ಮಾಡದೇ ಇರೋ ಥರ ಮಾಡಬೇಡಿ ಅನ್ನೋದು ಅವರು ಅಭಿಪ್ರಾಯ. ತುಂಬ ಧನ್ಯವಾದಗಳು ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಜನರು, ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಜನರ ಹತ್ರ, ಯಾರಿಗೆ ಬೇಕು ಇಂಟರ್ವ್ಯೂ ತೊಗೊಳ್ಳಿ ನೀವು. ಸ್ಲಮ್ಗಳಲ್ಲಿ ಬಡವರಿಗೆ, ಒಂದು ಹೆಣ್ಮಕ್ಕಳಿಗೆ ಇವತ್ತು ಎಷ್ಟು ಅನುಕೂಲ ಆಗಿದೆ ಟ್ರಾವೆಲ್ ಮಾಡೋದಕ್ಕಾಗಲಿ ಅಥವಾ ಒಂದು ಸ್ಕೂಲ್ಗೆ ಹೋಗೋಕ್ಕಾಗಲಿ, ಕಾಲೇಜ್ಗೆ ಹೋಗೋಕ್ಕಾಗಲಿ ಎಷ್ಟು ಅವ್ರಿಗೆ ಅನುಕೂಲ ಆಗಿದೆ. ವರ್ಷಾನುಗಟ್ಲೆಯಿಂದ ಅವರು ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಬಸ್ಗಳು ಡಿಸ್ಚಾರ್ಜ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಂತಹ ಜನ ಎಲ್ಲ ಇವತ್ತು ಎಷ್ಟೊಂದು ದೇವಸ್ಥಾನಗಳಲ್ಲಿ ಎಷ್ಟೊಂದು ಜನರ ಇದು ಜಾಸ್ತಿ ಆಗಿದೆ. ಅದನ್ನೆಲ್ಲ ಇದು ಗ್ರೌಂಡ್ ರಿಯಾಲಿಟಿ. ಮತ್ತು ಒಂದು ತಾಯಿ, ಬಹುಶಃ ಎಲ್ಲ ಟಿ ವಿ ನ್ಯೂಸ್ ಚಾನಲ್ ಅವರು ಕವರ್ ಮಾಡಿದ್ರು ಇದನ್ನು. ಹೋಳಿಗೆಯನ್ನು ಬರ್ತಾ ಇದ್ದಿದ್ದಂಥ 2000ದಿಂದ ಹೋಳಿಗೆಗಳನ್ನ ಮಾಡಿಸಿ ಇಡೀ ಅವರ ಒಂದು ಹಳ್ಳಿಯಲ್ಲಿ ಎಲ್ಲ ಹಂಚಿದ್ರು. ಅದು ಎಂತಹ ಒಂದು ಖುಷಿ ಪಡಿಸುವಂಥ. ಇವತ್ತಿನ ದಿನ ಮುದುಕರಿಗೆ, ವಯಸ್ಸಾದಂತಹ ತಂದೆ ತಾಯಿಗಳಿಗೆ ನೋಡ್ಕೊಳ್ದೇ ಇರುವಂತಹ, ₹1 ಕೈಗೆ ಕೊಡದೇ ಇರುವಂತಹ ಎಷ್ಟು ಜನ ಇದ್ದಾರೆ. ಅವ್ರ ಕೈಗೆ ನಮ್ಮದು ಅಂತ ಖರ್ಚಿಗೆ ಬರ್ತಾ ಇದೆ ಅಂತಂದರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಮಗನ ಥರ, ಒಂದು ತಂದೆ ಥರ ಈ ಮಕ್ಕಳ, ನಮ್ಮ ವಯಸ್ಸಾದವ್ರನ್ನ ನೋಡ್ಕೋತಾ ಇದೆ, ನಮ್ಮ ಹೆಣ್ಣು ಮಕ್ಕಳನ್ನ ನೋಡ್ಕೋತಾ ಇದೆ. ಹೇಳೋದಕ್ಕೆ ಬೇಟಿ ಬಚಾओ ಬೇಟಿ ಪಢಾओ ಅನ್ನೋ ಸ್ಲೋಗನ್ನ ಬಿಜೆಪಿ ಕೊಟ್ಟಿದೆ, ಮೋದಿ ಸರ್ಕಾರ ಕೊಟ್ಟಿದೆ. ಆದರೆ ವಾಸ್ತವಿಕವಾಗಿ ಅದನ್ನ ನಡೆಸ್ಕೊಳ್ತಾ ಇರುವಂತದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಇದೇ ಕಾಳಜಿ ಎಲ್ಲಿತ್ತು ಬಾಣಂತಿಗಳು ಸಾವಾದಾಗ? ಸಾವಿರಾರು ಸಂಖ್ಯೆಯಲ್ಲಿ ಬಾಣಂತಿಗಳು ಸಾವಾದಾಗ ಇದೇ ಕಾಳಜಿ ಎಲ್ಲಿತ್ತು? ಯಾವ ಹೆಣ್ಮಕ್ಳು ನೋಡ್ಕೊಳ್ತಾ ಇದ್ದಾರೆ? ಯಾವ ಹೆಣ್ಮಕ್ಳು ನೋಡ್ಕೊಳ್ತಾ ಇದ್ದಾರೆ? ಹೌದು, ಇದೇ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಹೆಣ್ಣು ಮಕ್ಕಳಿಗೆ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರ್ಕಾರದಿಂದ ಸೀಮಾ ಅವರೇ ಕರೆಕ್ಟು. ನಾವ್ ಯಾರು ಕೂಡ, ಇನ್ಕ್ಲೂಡಿಂಗ್ ಸುರಭಿ ಅವರು, ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ತಿಲ್ಲ, ರಂಭಾಪುರಿ ಶ್ರೀಗಳು ಕೂಡ. ಆದ್ರೆ ಇಟ್ ಕಾಸ್ಟ್ ಆಫ್ ವಾಟ್? ನಾವು ಗ್ಯಾರಂಟಿ ಕೊಡ್ತೀವಿ, 2000 ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡಕ್ ಬಿಡ್ತೀವಿ, ಬಟ್ ರಸ್ತೆ ಸರಿ ಇಲ್ಲ, ಹೆಂಗಪ್ಪ ಸಹಿಸ್ಕೊಳ್ಳೋದು? ಮನೆಯಲ್ಲಿರೋ ಜನರಿಗೆ ಊಟ ಕೊಡ್ತಿದ್ದೀವಿ, ಅಕ್ಕಿ ಕೊಡ್ತಿದ್ದೀವಿ ಉಚಿತವಾಗಿ, ಮನೆ ಮುಂದೆ ಚರಂಡಿ ಕಟ್ಟಕ್ಕಾಗ್ತಾ ಇಲ್ಲ, ಹೆಂಗಪ್ಪ ಸಹಿಸ್ಕೊಳ್ಳೋದು? ನೀವು ಗ್ಯಾರಂಟಿ ಕೊಡ್ತೀರಿ, ಆದ್ರೆ ಆ ಊರು ಕೇರಿನ ಉದ್ಧಾರ ಮಾಡೋಲ್ಲ, ಹೆಂಗ್ ಸಹಿಸ್ಕೊಳ್ಳೋದು? ಈ ಸತಿ ಮಳೆ ಬಂದಾಗ, ಇದಕ್ಕಿಂತ ಮುಂಚೆ ಇವಾಗ ಮಹಾರಾಷ್ಟ್ರದಲ್ಲೇ ನೋಡಿ, ಮಳೆ ಬಂದು ಎಲ್ಲ ಫ್ಲೈಓವರ್ ಕಟ್ಟಿದ 1 ವಾರ ಆಗಿಲ್ಲ, ಇಡೀ ಫ್ಲೈಓವರ್ ತುಂಬಿ ತುಳುಕ್ತಾ ಇದೆ ಮಹಾರಾಷ್ಟ್ರದ. ನೆನ್ನೆ ನ್ಯೂಸ್ ಅದು.
ಸರಿ. ಆತರ ಆದ್ರೆ ಬೆಂಗಳೂರಲ್ಲಿ ಬಂದಾಗ ಇಮ್ಮಿಡಿಯೇಟ್ ಆಗಿ ಗ್ರೌಂಡ್ಗೆ ಇಳಿದು ನಮ್ಮ ನೀವು ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ದೀರಿ? ನಾನು ಅಭಿವೃದ್ಧಿ ಆಗ್ತಿಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದೀನಿ. ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಅವರೇ. ನೀವು ಬಂದಿದ್ದು, ನೀವು ಬರಕ್ಕಿಂತ ಮುಂಚೆ ಒಂದು ಕಾಲರ್ ಫೋನ್ ಮಾಡಿದ್ರು, ನೀವ್ ಯಾಕೆ ಹೇಳ್ತೀರಾ ಈ ತರ ಅಂತ. ನಾನು ಹೇಳಿದೆ ನಾವ್ ಹೇಳ್ತಿಲ್ಲ, ಬಸವರಾಜ ರಾಯರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ, ರಾಜು ಕಾಗೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ BR ಪಾಟೀಲ್ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ಹೇಳ್ತಿರೋದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿರಾಕರಿಸಿದ್ದಾರೆ. ಬಸವರಾಜ ರಾಯರೆಡ್ಡಿ ನಾನು ನಾಗೇಂದ್ರ ಪ್ರಸಾದ್ ಸರ್ ಆಚೆಯಿಂದ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್. ನಾಗೇಂದ್ರ ಪ್ರಸಾದ್ ಅವರೇ, ಸುರೇಶ್ ಬಾಬು ಅವರ ರಿಯಾಕ್ಷನ್, ಜನ ಸೋಮಾರಿ ಆಗ್ತಿಲ್ಲ, ಸರ್ಕಾರವೇ ಜನರನ್ನು ಸೋಮಾರಿ ಮಾಡ್ತಿದೆ ಅಂತ ಹೇಳಿ, ಇದ್ರ ಅರ್ಥ ಏನು ಸರ್? ಗ್ಯಾರಂಟಿ ಯೋಜನೆಗಳು ಕೆಟ್ಟದಲ್ಲ, ಆದ್ರೆ ಸರ್ಕಾರ ಅದನ್ನ ಅನುಷ್ಠಾನ ಸರಿಯಾಗಿ ಮಾಡದೆ ಜನರಿಗೆ ತೊಂದರೆ ಮಾಡ್ತಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಅವರು. ಮೇಡಮ್, ರಾಜ್ಯದಲ್ಲಿ 2 ವರ್ಗಗಳಿದೆ. ಒಂದು ಕಡಬಡತನದಲ್ಲಿರ್ತಕ್ಕಂಥ ಒಂದು ವರ್ಗ ಇದ್ರೆ, ಮತ್ತೊಂದು ವರ್ಗ ಎಲ್ಲಾ ರೀತಿ ಕೂಡ ಅವ್ರಿಗೆ ಸಫಿಶಿಯಂಟ್ ಆಗಿ ಜೀವನ ಮಾಡ್ತಕ್ಕಂಥದಕ್ಕೆ ಅವ್ರದೇ ಆದಂತ ಒಂದು ಅನುಕೂಲತೆಗಳು ಮಾಡಿಕೊಂಡಿರ್ತಕ್ಕಂಥದ್ದು ಸಹಜ. ಆದ್ರೆ ನಾನೊಂದು ಮಾತನ್ನು ಏನ್ ಹೇಳ್ತೀನಿ ಅಂತಂದ್ರೆ, ನಾವು ಇವತ್ತಿನವರೆಗೂ ಕೂಡ ಜಾತ್ಯತೀತ ಜನತಾದಳ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಕಡಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಬಾರ್ದು ಅಂತಕ್ಕಂಥ ನಾವೆಲ್ಲೂ ಹೇಳಿಲ್ಲ. ನಾವು ಹೇಳಿರ್ತಕ್ಕಂಥದ್ದು ಒಂದೇ ಲೈನು, ನೀವು ಮಾಡ್ತಕ್ಕಂಥ ಕೆಲಸ ವೈಜ್ಞಾನಿಕವಾಗಿ ಮಾಡಿ ಅಂತೇಳಿ. ಉದಾಹರಣೆಗೆ ತಮ್ಗೆ ಹೇಳ್ತಾ ಇದ್ದೀನಿ ಮೇಡಮ್, ಇವತ್ತು ಜನತಾ ಜಲಧಾರೆ ಅಂತಕ್ಕಂಥ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಸ್ಕೀಮ್ ಅನ್ನು ಕೊಟ್ರು. ಜನತಾ ಜಲಧಾರೆ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯ ಮೂಲೆಗೂ ಶಾಶ್ವತ ನೀರಾವರಿ ಯೋಜನೆಯನ್ನ ನಾವು ಮಾಡ್ಬೇಕು ಅಂತಕ್ಕಂಥದ್ದು. ಅದು ಒಂದ್ಸತಿ ಏನಾದ್ರೂ ಇವತ್ತು ಏನ್ ನಾವು ಖರ್ಚು ಮಾಡ್ತಾ ಇದ್ವಿ, ಇದೇ ಹಣನ ಒಂದು ಶಾಶ್ವತ ನೀರಾವರಿ ಯೋಜನೆಗೆ ನಾವು ಮಾಡೋದಾದ್ರೆ ಸರಿ ಸುಮಾರು 1000 ವರ್ಷಗಳ ಕಾಲ ಕೂಡ ಶಾಶ್ವತವಾಗಿರುತ್ತೆ. ಅವಾಗ ನಾವು ಒಬ್ಬರಿಗೆ ಕೈಗೆ ಕೆಲಸ ಕೊಡೋದು, ಅವ್ರಿಗೆ ಕೆಲಸ ಕೊಡ್ಬೇಕು. ಅವ್ರನ್ನ ಸೋಮಾರಿಗಳು ಅಂತಕ್ಕಂಥ ಪದ ನಾನು ಎಲ್ಲೂ ಬಳಸೋದಿಲ್ಲ. ಯಾಕೆ ಅಂತಂದ್ರೆ, ಕಷ್ಟದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಮಾಡ್ತಕ್ಕಂಥ ಕೆಲಸವನ್ನ ವೈಜ್ಞಾನಿಕವಾಗಿ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ನೋಡಿ, ಈಗ ಆಗ್ಲಿ ನನ್ನ ಸೋದರಿ ಒಂದು ಮಾತನ್ನ ಹೇಳ್ತಾ ಇದ್ರು. ಏನ್ ಹೇಳಿದ್ರು ಅವರು? ಬಸ್ಗಳಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಹೋದ್ರು, ಹಾಗೆ ಹೀಗೆ ಅಂತ ಹೇಳಿ. ಅದ್ರ ವಿಷಯಕ್ಕಿಂತನೂ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಖಾಸಗಿ ವಾಹನ ಮಾಲೀಕರು ಇವತ್ತು ಏನ್ ಸಂಕಷ್ಟದಲ್ಲಿದ್ದಾರೆ ತಾವು ನೋಡಿದ್ರಿ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ನಾವು ಇದು ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ನೋಡಿದ್ರಿ, ಲಾರಿ ಮಾಲೀಕರುಗಳಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ. ನೀವು ಮಾಡಿರ್ತಕ್ಕಂಥದ್ದು ಏನು? ಶಾಶ್ವತ ಯೋಜನೆಗಳನ್ನ ಕಡಿಬೇಕು. ನಿಮ್ಮ MLAಗಳು ಪದೇ ಪದೇ ಹೇಳ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾವಾಗ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಿಲ್ಲ ಅಂತಂದ್ರೆ, ಬೆಂಗಳೂರು ನೋಡ್ತಾ ಇದ್ವಿ, ಹೆಜ್ಜೆಗೂ ಕೂಡ ಗುಂಡಿಗಳಿದೆ ಮೇಡಮ್. ಬೇರೆ ಹೊರಗಡೆ ಜಿಲ್ಲೆಗಳಿಗೆ ಹೋದ್ರೆ ಒಂದು ಮನುಷ್ಯ ನಿಂತ್ಕೊಂಡು ಮಾತಾಡಕ್ಕೂ ಕೂಡ ಒಂದು ಜಾಗ ಇಲ್ಲ. ಆ ಮಟ್ಟಕ್ಕೆ ಹಳ್ಳ ದಿಣ್ಣೆಗಳಿದೆ. ಶಾಶ್ವತ ಯೋಜನೆಗಳು ಮಾಡ್ಲಿಲ್ಲ ಅಂತಂದ್ರೆ ರಾಜ್ಯಕ್ಕೆ ತುಂಬಾ ಲಾಸ್ ಆಗ್ತದೆ ಅಂತಕ್ಕಂಥದ್ದು ಅನೇಕ ಸಂದರ್ಭಗಳನ್ನ ನಾವು ಹೇಳ್ಕೊಂಡ್ ಬಂದ್ರು ಕೂಡ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲ ಒಂದು ರೀತಿ ನಾವು ಇವತ್ತು ಯೋಜನೆಗಳನ್ನು ಘೋಷಣೆ ಮಾಡೋ ಮೂಲಕ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಈಗ ಅಧಿಕಾರಕ್ಕೆ ಬಂದ ನಂತರ ಅದನ್ನ ಅನುಷ್ಠಾನ ಮಾಡ್ದೇ ನಮ್ಮನ್ನ ಕೇಳೋರು ಯಾರು ಇಲ್ಲ. ಯಾಕೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಸ್ಟೇಬಲ್ ಸರ್ಕಾರ ಫ್ಲೈಓವರ್ಗಳ ಕೆಲಸ ಎಷ್ಟು ಸ್ಪೀಡ್ ಅಲ್ಲಿ ನಡೀತಾ ಇದೆ ಅನ್ನೋದು ಕಾಣಿಸ್ತಾ ಎಲ್ಲಿ ಇಲ್ಲ ಮೇಡಮ್? ಎಷ್ಟು ಸ್ಪೀಡ್ ಆಗಿ ನಡೀತಾ ಇದೆ ಅನ್ನೋದು ನಿಮಗೆ ದಯವಿಟ್ಟು ಬನ್ನಿ, ನಮ್ಮ BTM ಬನ್ನಿ, ನಾನು ತೋರಿಸ್ತೀನಿ ಎಷ್ಟು ಸ್ಪೀಡ್ ಆಗಿ ನಡೀತಾ ಇದೆ. ಯಾವ ಟ್ರಾನ್ಸ್ಪೋರ್ಟ್ ಫ್ಲೈಓವರ್ ಅನ್ನ ಇನ್ನು ಎಷ್ಟು ವರ್ಷ ಆಯ್ತು ಅದು ಚಾಲು ಮಾಡಿಲ್ಲ. ಅಲ್ಲಿನ ಮುಂಚೆನೂ ನಾವು ಅದಕ್ಕೆ ಪ್ರತಿಭಟನೆ ಮಾಡಿದೀವಿ. ಮೆಟ್ರೋ ಯಾವ ಬೆಂಗಳೂರು ನಿವಾಸಿನೂ ನಂಬದೇ ಇರುವಂತಹ ವಿಷಯ ಇದು. ಈಗ ಗೊಂದಲ ಸುರ್ಬಿ ಅವರೇ, ನಾಗೇಂದ್ರ ಸರ್ ಒಂದೇಗಳಿಗೆ ಗೊಂದಲ ಎಲ್ಲ ಆಗ್ತಿದೆ ಅಂದ್ರೆ ಕೇವಲ ಶ್ರೀಗಳ ಹೇಳಿಕೆಯಲ್ಲ. ನಾವು ಕಾರ್ಯಕ್ರಮದ ಪ್ರಾರಂಭದಿಂದಲೂ ಹೇಳ್ತಿದ್ವಿ, ಸುರ್ಬಿ ಅವರು ಹೇಳ್ತಿದ್ರು, ನಿಮಗೂ ಗೊತ್ತಿದೆ ಸೀಮಾ ಮೇಡಮ್. ಆ 2ನೇ ಬ್ರೇಕಿಂಗ್ ತಗೊಳ್ಳಿ. ಗೊಂದಲ